ಹೌದು. ನೀವು ಎಷ್ಟು ಬಾರಿಂದ ಬರ್ತಾ ಇದೀರಿ ಇಲ್ಲಿಗೆ? ಸರ್ ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ ಹೋಟ್ಲಿಗೆ. ಬೇರೆ ಕಡೆ ಎಲ್ಲ ತಿಂದಿರ್ತೀರಾ, ಇಲ್ಲೇ ಬರ್ಬೇಕು ಅಂತ ಯಾಕೆ ಬರ್ತೀರಾ? ಸರ್ ಮಳವಳ್ಳಿನಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಟೂರಿಸ್ಟ್ ಪ್ಲೇಸ್ ಗಿನ್ನ ಕೋಮಲ ಬಿರಿಯಾನಿ ಫೇಮಸ್ ಆಗ್ಬಿಟ್ಟಿದೆ. ಹಾ, ಹಾ. ಈಗ ಮೊದ್ಲೆಲ್ಲ ಬಂದು ಇಲ್ಲಿ ನಾವು ಕ್ರೌಡ್ ನೆಲ್ಲ ನೋಡ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಬಟ್ ಈಗ ಬಿರಿಯಾನಿ ನೋಡಂಗ್ ಆಗಿದೆ. ಬಿರಿಯಾನಿಗೋಸ್ಕರ ಮಳವಳ್ಳಿ ಬರಂಗ ಆಗಿದೆ ಇವಾಗ. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಮಳವಳ್ಳಿ ಕೋಮಲ ಬಿರಿಯಾನಿ ತಿನ್ನಕ್ಕೋಸ್ಕರ ಬಂದಿದ್ದೀರಾ? ಹೌದು ಸರ್, ಕೋಮಲವಾಗಿರೋ ಕೋಮಲ ಬಿರಿಯಾನಿ ತಿನ್ನಕ್ ಬಂದಿದ್ದೀವಿ. ಸಖತ್ತಾಗಿ ಕೋಮಲವಾಗಿರೋ ಕೋಮಲ ಬಿರಿಯಾನಿ. ಹೌದು ಹೌದು, ಹಂಗೆ ಮಟನ್ ಪೀಸ್ಗಳನ್ನೆಲ್ಲ ಹಂಗ್ ಬೇಯಿಸಿರ್ತಾರೆ. ಎರಡು ಬೆರಳಲ್ಲಿ ಅದು ಮುರ್ಕೊಂಡ್ ಬಂದ್ಬಿಡುತ್ತೆ, ಅಷ್ಟು ಟ್ರೆಂಡರ್ ಆಗಿರುತ್ತೆ ಮಟನ್ ಇವ್ರದ್ದು. ನೀವು ಬೆಂಗಳೂರು ಅಂದ್ರೆ ಬೆಂಗಳೂರಲ್ಲಿ ಯಾವ ತರ ವಿಶೇಷವಾದಂತ ಹೋಟ್ಲುಗಳೆಲ್ಲ ಸಖತ್ತಾಗಿರೋವೆ. ಹೌದು. ಇಲ್ಲೇ ನಿಮ್ಗೆ ಇಷ್ಟನಾ? ಹೌದು, ಬೆಂಗಳೂರು ಚಾಳಿ ಇದೆ. ಅವರು ಬರೀ ತಿನ್ನಕ್ಕೋಸ್ಕರ ಬದುಕಿರೋದು, ನಾವು ಅಷ್ಟೇನೆ ಬರೀ ತಿನ್ನಕ್ಕೋಸ್ಕರ ಬದುಕಿರೋದು. ಹಂಗಾಗಿ ತಿನ್ನೋದ್ ಎಲ್ಲಿ ಒಳ್ಳೆ ಟೇಸ್ಟ್ ಸಿಗ್ತದೆ ಅಲ್ಲಿ ಹುಡ್ಕೊಂಡ್ ಬಂದ್ಬಿಡ್ತೀವಿ. ಬೆಂಗಳೂರು ಜನ ಇರೋದೇ ಹೆಂಗೆ. ಜಗತ್ತಲ್ಲಿ ನಿಮ್ಮಂತ ಅದೃಷ್ಟವಂತರು ಕಡಿಮೆನೆ, ತಿನ್ನೋಕೋಸ್ಕರನೇ ಬದುಕಿರೋರು ಅಂತ ಹೇಳೋದು. ಹೌದು ಸರ್, ನಿಜವಾಗ್ಲೂ ಎಲ್ಲ ಜೀವನ ಟೆಂಪ್ರವರಿ, ತಿನ್ನೋದಷ್ಟೇ ಪರ್ಮನೆಂಟ್. ಹೌದೌದು. ಹಂಗಾಗಿ ಒಳ್ಳೆ ರುಚಿ ಸವಿಬೇಕು. ಎಲ್ಲಿ ಸಿಗುತ್ತಾ ಅಲ್ಲಿ ಹೋಗಿ ತಿನ್ಬೇಕು. ರುಚಿಕರವಾಗಿರೋ ಆಹಾರ ಎಲ್ಲಿ ಸಿಗುತ್ತಾ ಅಲ್ಲಿ ಹೋಗಿ ತಿನ್ಬೇಕು. ಸಿಕ್ಕಿದ ಕಡೆ ತಿನ್ಬಾರ್ದು. ಒಳ್ಳೆ ರುಚಿ ಎಲ್ಲಿರುತ್ತೆ, ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ, ಎಲ್ಲ ಕ್ವಾಂಟಿಟಿ ಎಲ್ಲಿರುತ್ತೆ, ನಮ್ ಬಜೆಟ್ಗೆ ಎಲ್ಲಿ ಫ್ರೆಂಡ್ಲಿ ಆಗಿರುತ್ತೆ ಅಲ್ಲಿ ಹೋಗಿ ಊಟ ಮಾಡ್ಬೇಕು. ಆ ಬಿರಿಯಾನಿಗೆ ಹೊಟ್ಟೆ ತುಂಬ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ನೀವು ಏನೇ ಅನ್ಬೋದು, ಸಿಟಿಲಿ ಮಾರೋದು ಕಾಸ್ಗೋಸ್ಕರ, ಬಟ್ ಹಳ್ಳಿಯವರು ಏನೇ ಮಾಡ್ಲಿ ಅವ್ರು ಮನ್ಸ್ಫೂರ್ತಿ ಆಗ್ಲಿ ಅಂತ ಮಾಡ್ತಾರೆ. ಇದು ದುಡ್ಡು ಮಾಡೋ ಮೂಲ ಇರ್ಬೋದು, ಬಟ್ ಅವರು ಹೊಟ್ಟೆ ತುಂಬಲಿ ಅನ್ನೋ ರೇಂಜ್ ಕೊಡ್ತಾರೆ. ನಿಮ್ಗೆ ಹಾಫ್ ಬಿರಿಯಾನಿನೇ ಸಾಕಪ್ಪ ಅನ್ನೋ ಮಟ್ಟಿಗಿರುತ್ತೆ. ವೀಕ್ಷಕರೇ, ಈ ಕೋಮಲ ಬಿರಿಯಾನಿ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನಾವು ಕೂಡ ಒಂದು ಬಿರಿಯಾನಿ ತಗೊಂಡಿದ್ದೀವಿ, ಬನ್ನಿ ಟೇಸ್ಟ್ ನೋಡೋಣ ಮೊದಲು ಹೇಗಿದೆ ಅಂತ. ನೋಡಿ ಪೀಸು, ಬನ್ನಿ ಸರಿ ತೋರಿಸಿ ಪೀಸ್ಗಳಂತೂ ಹಿಂಗೆ ಎಳೆದ್ರೆ ಬಿಚ್ಚೋಯ್ತಾವೆ ನೋಡಿ. ಆ ಥರ ಸೌದೆ ಒಲೆಯಲ್ಲಿ ಮಾಡುವಂಥ ಪೀಸ್ಗಳು ಟೇಸ್ಟ್ ಹೆಂಗಿದೆ ಅಂತ ಕ್ಯೂರಿಯಾಸಿಟಿ ಇದೆ. ಮೊದಲಿಗೆ ಒಂದು ಬಿರಿಯಾನಿ ತೊಗೊಂಡು ಬಂದು ಸಿಕ್ಕಾಪಟ್ಟೆ ರಸಿದೆ, ಹೊರಗಡೆ ಬಂದಿದ್ದೀನಿ. ರೈಸ್ ನೋಡ್ತೀರ ಖುಷಿ ಆಗ್ತಿದೆ. ಹತ್ರ ಬನ್ನಿ ಸತ್ತಿ ನಾನು. ಆಹಾ, ಬಿಸಿ ಬಿಸಿ ರೈಸೇ ಒಂಥರ ಸಕ್ಕ ಟೇಸ್ಟ್ ಆಗಿದೆ. ಪೀಸ್ ಹೇಗಿದೆ ಅಂತ ನೋಡೋಣ. ಚರ್ಬಿ ಪೀಸ್ ಸಮೇತ ಕೊಟ್ಬಿಟ್ಟವ್ರೆ. ಒಂದೊಂದು ಪೀಸ್ ತಿಂದರೆ ಸಾಕು ನೋಡಿ ಹೆಂಗದ ಇಲ್ಲಿ. ಪೀಸ್ ಹಂಗೆ ಸಖತ್ತಾಗಿವೆ. ಅಪ್ಪ, ಬಿಸಿ ಸಿಕ್ಕಾಪಟ್ಟೆ ಬಿಸಿ ಸುಡ್ತಾ ಇದೆ. ರೈಸ್ ತಿನ್ನೋಣ, ಹತ್ರ ಬನ್ನಿ. ಮಸ್ತು ಸಖತ್ತಾಗಿದೆ. ಬಿಸಿ ಬಿಸಿ ಅಲ್ಲಲ್ಲೇ 15 kg 20 kg ಒಂದೊಂದು ಬಿರಿಯಾನಿ ಮಾಡ್ಕೊಡ್ತಾರೆ, ಸಖತ್ತಾಗಿರುತ್ತೆ. ಪೀಸ್ ಒಂದು ತಿನ್ನೋಣ. ತೋರಿಸಿ ಸರ್ ಪೀಸು ನೋಡ್ರಿ, ಹಿಂಗೆ ಎಳೆದ್ರೆ ಕಳೆದೋಯ್ತಾವೆ ನೋಡಿ, ಅಷ್ಟು ಸಖತ್ತಾಗಿ ಬೆಂದಿದೆ ಪೀಸ್ ಅಂತೂ. ಮೇಕೆ ಮಟನ್ ಸಖತ್ತಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಮುತ್ತುರಾಜ್ ಅಂತ. ನಿಮ್ಮ ಹೋಟೆಲ್ ಹೆಸರು ಏನಂತ ಹೇಳಿ ಸರ್? ನ್ಯೂ ಕೋಮಲ ಮಿಲಿಟರಿ ಹೋಟೆಲ್. ನ್ಯೂ ಕೋಮಲ ಮಿಲಿಟರಿ ಹೋಟೆಲ್. ಏನ್ ಸರ್ ಇಷ್ಟು ಜನ ಬರ್ತಿದಾರಲ್ಲ, ಇದು ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇದು 28 ವರ್ಷ ಸರ್. 28 ವರ್ಷ. ಅವಾಗಿಂದನೂ ಏನೇನು ಐಟಮ್ ಸಿಗ್ತಾ ಇದೆ ಸರ್ ಇಲ್ಲಿ? ಅವಾಗಿಂದನೂ ಪಲ್ಲವೇ ಫೇಮಸ್, ಈಗಲೂ ಪಲಾವ್ನೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನ್ ಸರ್ ಪಲಾವ್ ಇಷ್ಟು ಹೋಟ್ಲ್ ಇದ್ರು ಕೂಡ ಬೆಳಿಗ್ಗೆನಾಗ ಜನಕ್ಕೆ ನೀವು ಕೊಡಕ್ಕೆ ಆಗ್ತಾ ಇಲ್ವಲ್ಲ? ಜನ ಎಕ್ಸ್ಪೆಕ್ಟ್ ಮಾಡೋದು ಸರ್, ನಾಟಿ ಮಸಾಲೆಯಲ್ಲಿ ಮಾಡುವಂತ ಪಲಾವ್ ಬೇಕು ಅಂತ ಪಲಾವ್ ನಾವು ಮಾಡ್ತಾ ಇದೀವಿ. ಅವರು ಅದನ್ನ ನಮ್ಮ ಪಲಾವ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ದಿನಕ್ಕೆ ಜನಗಳು ಜಾಸ್ತಿ ಆಗ್ತಾನೆ ಇದ್ದಾರೆ. ನೀವು ಬಡಿಸೋದು ಎಷ್ಟು ಜನ? ಒಂದು 3-4 ಜನ ಇದು ಕೊಡ್ತೀರಲ್ವ ಸರ್? 5 ಜನ ಇದೀವಿ. ಎಲ್ಲ ಸ್ಪ್ಲಿಟ್ ಆಗಿ ಎಲ್ಲರೂ ಒಂದೊಂದ್ ಕಡೆ ಒಂದೊಂದು ರೂಮ್ಗೆ ಒಬ್ರು, ಹೊರಗಡೆಗೆ ಒಬ್ರು ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇರ್ತೀವಿ. ಒಂದ್ ಕಡೆ ಪಾರ್ಸಲ್ ಲೈನಲ್ಲಿ ಒಬ್ರು ಇರ್ತಾರೆ, ಅಡಿಗೆ ಮಾಡೋ ಲೈನಲ್ಲಿ ಕೆಲವರು ಇರ್ತಾರೆ, ಬೇರೆ ಸೈಡ್ಸ್ ಸ್ಟಾರ್ಟರ್ಸ್ ಎಲ್ಲ ರೆಡಿ ಮಾಡ್ಬೇಕು, ಅದಕ್ಕೆ ಸಪರೇಟ್ ಇರ್ತಾರೆ. ಈಗ ಎಲ್ಲರೂ ಸ್ಪ್ಲಿಟ್ ಆಗಿ ಇದು ಊಟ ಕೊಡೋದಕ್ಕೇನೆ ನೀವು ಒಂದು 3 ಜನ 4 ಜನ ನಿಂತ್ಕೋತೀರಾ? ಕೊಡ್ಲೇಬೇಕು ಸರ್, ಯಾಕಂದ್ರೆ ಸ್ಟ್ಯಾಂಡಿಂಗು ನಿಂತ್ಕೋತಾರೆ. ಅಲ್ಲೇ ಕೊಡಿ ತಿನ್ಕೋತೀವಿ ಅಂತಾರೆ, ಅಲ್ಗೂ ಕೊಡ್ಬೇಕು. ಟೇಬಲ್ ಫುಲ್ ಆಗಿರ್ತದೆ, ಎಕ್ಸ್ಟ್ರಾ ಚೇರ್ಸ್ ಕೇಳ್ತಾರೆ, ಎಲ್ಲಿಂದ ಕೊಡೋಣ? ನಿಂತ್ಕೊಂಡೆಲ್ಲ ತಿಂತಾ ಇರ್ತಾರೆ. ಅದು ಏನು ಮಾಡಕ್ಕಲ್ಲ, ನಾವು ಅರ್ಜೆಂಟ್ ಇದೆ, ನಾವು ಹೋಗ್ಬೇಕು ಅಂತ ಕೊಡ್ಲೇಬೇಕು. ಕಸ್ಟಮರ್ಗೆ
ಸ್ವಲ್ಪ ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ವಿಚಾರ ಇರ್ತದೆ. ಬರೀ 5 ರಿಂದ 6 ನಿಮಿಷಕ್ಕೆ ಒಂದು ದೇಕ್ಷ ಮಾಡಿರೋದೇ ಖಾಲಿ ಆಗೋಗುತ್ತೆ ಸರ್ ಅದು. ಹಾ ಸರ್, ಪಾರ್ಸಲ್ ಜಾಸ್ತಿ ಇರ್ತವೆ. 10 ಹಾಕ್ಬೇಕು, 20 ಹಾಕ್ಬೇಕು, ಈ ತರ ಇರ್ತದೆ. ಪಾರ್ಸಲ್ಗೆ ಒಂದು 100 ಜನ ನಿಂತಿರ್ತಾರೆ. ಹೊರಗಡೆ ಸಿಟ್ಟಿಂಗ್ 100 ಜನ ಇರ್ತಾರೆ. ಸೊ ಅದರಿಂದ ಏನಾಯ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಒಂದು ಬೇಸನ್ ಅಂತಂದ್ಮೇಲೆ ಎಷ್ಟು ಒಂದು 150 ಹಾಫ್ 200 ಹಾಫ್ ಇರುತ್ತೆ, ಹೋಗ್ತಾ ಇರುತ್ತೆ. ಅರ್ಧ ಗಂಟೆಗೂ ಬರಲ್ಲ. ಒಂದು 40 ನಿಮಿಷ 40 ನಿಮಿಷ ಅಂತ 30 ನಿಮಿಷ 35 ನಿಮಿಷ ಎಲ್ಲ ಮ್ಯಾಕ್ಸಿಮಮ್. ಆಮೇಲೆ ನಿಮ್ಮಲ್ಲಿ ಇನ್ನೊಂದು ವಿಶೇಷ ನಮ್ಗೆ ಇಷ್ಟ ಆಗಿದ್ದೇನು ಅಂದ್ರೆ, ದೊಡ್ಡ ದೇಕ್ಷದಲ್ಲಿ ಮಾಡಿಸಿ ನೀವು ಇದ್ ಮಾಡೋದಿಲ್ಲ, ಅವಾಗ ಆಗ್ತಾನೆ ಇರುತ್ತೆ. 10 ನಿಮಿಷಕ್ಕೊಂದೊಂದು ಬಿರಿಯಾನಿ ಇಳಿಸ್ತಾ ಇರ್ತೀವಿ. ಇಲ್ಲ ಸರ್, ಅದು 35 kg 30 kg 28 kg ಅಂತ ಒಂದು ಸೈಜಸ್ ಇರ್ತದೆ. ಮಾಮೂಲಿ ಒಂದು ಇದ್ರಲ್ಲಿ ಮಾಡ್ತೀವಿ ಪಾತ್ರೆದು. ಪಾತ್ರೆ ಲೆಕ್ಕದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮಾಡ್ಕೊತಾ ನೀವು ಒಂದೇ ಸರಿ 50 kg 100 kg ಆ ತರ ಎಲ್ಲ ಮಡಗಕ್ಕಾಗಲ್ಲ, ದೊಡ್ಡದಾಯ್ತದೆ. ಅದನ್ನ ಎತ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಆಗ್ತದೆ. ಇದು 50 kg ಎತ್ಕೊಂಡು ಹೋಗೋದು ಮತ್ತೆ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆಲ್ಲ ಸೇಮ್ ಕ್ವಾಲಿಟಿ ಎಲ್ಲ ನಾಟಿ ಮಸಾಲೆನೇ ಹಾಕೋದು. 5ರಿಂದ ಮಾಡೋದಕ್ಕೆ ಜನ ಸ್ವೀಕಾರ ಮಾಡ್ಕೊಂಡಿದ್ದಾರೆ ನಮ್ಮ ಫುಡ್ ನ. ಸೊ ಅದರಿಂದ ಏನ್ ಮಾಡ್ತಾರೆ, ಇದೆಲ್ಲಿದು ಕೋಮಲ್ ಮಿಲ್ಟ್ರಿ ಹೋಟ್ಲ್ ಏನ್ರಿ ಈ ತರ ಜನ ಇಷ್ಟಿದ್ದಾರೆ, ಆಗ್ ಬರ್ತಾರೆ ಈಗ ಬರ್ತಾರೆ, ಹೋಗ್ಬೇಕು, ಅದ್ ನೋಡ್ಲೇಬೇಕು, ಅಲ್ಲಿ ಏನ್ ಕೊಡ್ತಾರೆ ಅನ್ನೋದನ್ನ ನಾವು ಇದ್ ಮಾಡ್ಲೇಬೇಕು, ಟೇಸ್ಟ್ ಮಾಡ್ಲೇಬೇಕು ಅಂತ ಕೆಲವ್ರು ಬರ್ತಾ ಇದಾರೆ ಹುಡುಕಿ. ಇನ್ನು ಕೆಲವರಿಗೆ ಅಡ್ರೆಸ್ ಗೊತ್ತಾಗ್ತದೆ. ಸುಮಾರು ಜನ ಬೇರೆ ಕಡೆ ಎಲ್ಲ ಹೋಗ್ತಾ ಇದಾರೆ. ಫಸ್ಟ್ ಅಡ್ರೆಸ್ ಹೇಳ್ಬಿಡಿ ಸರ್ ದಯವಿಟ್ಟು. ಅಡ್ರೆಸ್ ಬಂದು ಸರ್ ಮಳವಳ್ಳಿ ಟೌನ್, ಮಳವಳ್ಳಿ ಎಂಟ್ರೆನ್ಸ್ ಅಲ್ಲೇ ಮಳವಳ್ಳಿ ಟೌನ್, HP ಪೆಟ್ರೋಲ್ ಬಂಕ್ ಎದುರುಗಡೆ, ತ್ಯಾಗರಾಜ ರಸ್ತೆ, ಕೋಟೆ, ಅಲ್ಲೇ ಶ್ರೀನಿವಾಸ್ ಬಾರ್ ಪಕ್ಕ ಅನ್ನೋಗೆ ಕೋಮಲ್ ಮಿಲ್ಟ್ರಿ ಹೋಟೆಲ್ ಅನ್ನೋದು ಬರುತ್ತೆ. ಈಗ ಫೇಮಸ್ ಆಗ್ಬಿಟ್ಟದೆ ಗಿಲ್ಲಿ ಊರ್ ಕಡೆ ಹೋಗೋ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂತದ್ದು ಅಂತ ಹೇಳ್ಬೇಕು. ಈಗ ಏನ್ ಹೇಳಿ, ನಿಮ್ ಮಳವಳ್ಳಿಲಿ ಫುಲ್ ಗಿಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾರೆ. ಗಿಲ್ಲಿ ನಮ್ಮ ತಾಲೂಕ್ನವ್ರು ಅನ್ನೋದು ನಮ್ಗೆ ಹೆಮ್ಮೆ ವಿಚಾರ. ತಾಲೂಕ್ನವರು ಗಿಲ್ಲಿ ಊರ್ಗ್ ಹೋಗೋ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಯಾರು ಕೇಳಿದ್ರು ಹೇಳ್ತಾರೆ. ಯಾಕೆಂದ್ರೆ ಈಗ ಗಿಲ್ಲಿ ಅಂದ್ರೆ ಮಳವಳ್ಳಿಯಲ್ಲಿ ಕೋಮಲ್ ಮಿಲ್ಟ್ರಿ ಹೋಟ್ಲ್ ಅಂದ್ರೆ ಅವರೇ ತೋರಿಸ್ತಾರೆ. ಹೌದೌದು, ಅಂದ್ರೆ ಹೊಸದಾಗಿ ಗೊತ್ತಿಲ್ದವ್ರು ಹೊಸದಾಗಿ ನೋಡ್ಬೇಕು ಅಂತ ಬರ್ತಾರೆ. ಅವರೆಲ್ಲರೂ ರಿಪೀಟ್ ಕಸ್ಟಮರ್ ಇದ್ದಾರೆ ಅಂತಾರೆ. ಎಲ್ಲ ರೆಗ್ಯುಲರ್ ಒಂದ್ಸಲಿ ನಮ್ಮಲ್ಲಿ ಬಂದು ಅವ್ರು ಊಟ ಮಾಡಿ ಹೋದ್ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ನಾವು ಇಲ್ಲಿಗೆ ನಾವು ರೆಗ್ಯುಲರ್ ಕಸ್ಟಮರ್ ಆಗೇ ಆಗ್ತೀವಿ ಅಂತ ಅವರೇ ಹೇಳೋಗ್ತಾರೆ. ಆಮೇಲೆ ನಾವು ಕೇಳಿದೀವಿ ಸರ್, ಎಲ್ಲ ಕಡೆ ಫುಲ್ ಇದಕ್ಕೇನೆ ಇದಾಗ್ತಾರೆ. ಇಲ್ಲಿ ಬರೀ ಕೊಡದೆ ಹಾಫ್ ಬಿರಿಯಾನಿಗೆ ಇಷ್ಟೊಂದು ಕ್ಯೂ ಅಲ್ಲಿ ನಿಂತು ಬರೀ ಹಾಫ್ ಬಿರಿಯಾನಿ ತಿಂದು ಹೋಗ್ತಾರೆ. ನಮ್ಮಲ್ಲಿ ಮೇನ್ ವಿಷನ್ ಏನು ಅಂತಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಅವರು ತೃಪ್ತಿ ಆಗ್ಬೇಕು. ನಾವು ಕೊಡೋದು ಕ್ವಾಂಟಿಟಿನೇ ಜಾಸ್ತಿ ಕೊಡ್ತೀವಿ. ಅವರು ಹೊಟ್ಟೆ ತುಂಬಾ ತಿನ್ಕೋಬೇಕು ಅನ್ನೋ ಒಂದು ವಿಚಾರ. ಈಗ ಒಂದ್ ಹಾಫ್ ಪಲಾವ್ ತಗೊಂಡ್ರೆ ಮತ್ತೊಂದು ಹಾಫ್ ಪಲಾವ್ ತಗೊಳಕ್ ಇರ್ಬೋದು ಇಲ್ಲದೆ ಇರ್ಬೋದು, ಆದ್ರೂ ಹೊಟ್ಟೆ ತುಂಬಾ ಕೊಡ್ತಾರೆ ಅನ್ನೋದು ಬಂದವರೆಲ್ಲ ಬರೀ ಹಾಫೇ ತಿಂದು ಹೋಗ್ತಾರೆ. ಹಾಫ್ನೇ ಫುಲ್ ತರ ಕೊಡ್ತೀವಿ. ಹಾಫೇ ಅವ್ರಿಗೆ ಎನ್ನಫ್. ಈಗ ಹಾಫ್ ಬೇರೆ ಇದೆ, ಫುಲ್ ಯಾರು ತಗೊಳ್ಳೋದೇ ಇಲ್ಲ. ಫುಲ್ ತಗೊಳ್ತಾರೆ ಸರ್. ಏನಂತಾರೆ, ತಿನ್ಬೇಕು, ನಾನು 2 ಹಾಫ್ ನ ತಿಂತೀನಿ ಅನ್ನೋರೇ ಬರ್ತಾರೆ. ಹೊಟ್ಟೆ ತುಂಬಾ ತಿನ್ಬೇಕು ಅನ್ನೋರು ಫ್ರೆಂಡ್ಸ್ ಹಾಫ್ ತಗೊಂಡು ಶೇರ್ ಮಾಡ್ಕೋತಾರೆ. ಆತರ ಶೇರ್ ಮಾಡ್ಕೋತಾರೆ. ಇಲ್ಲ ಒಬ್ರೆ ಫುಲ್ ತಗೋತಾರೆ. ಹಾಫ್ ಈಗ ನಾವು 140 ರೂಪಾಯಿ ಮಾಡಿದ್ವಿ. ಮೊದ್ಲು 120 ರೂಪಾಯಿ ಇತ್ತು, ಈಗ 140 ರೂಪಾಯಿ ಮಾಡಿದೀವಿ. ಫುಲ್ 260. ಮೊದ್ಲು ಎಷ್ಟಿತ್ತು ಸರ್ ಹಾಫ್? 120 ಇತ್ತು. 120. ಈಗ ಎಷ್ಟು ರೂಪಾಯಿ ಜಾಸ್ತಿ? 140 ಆಯ್ತು. ಅಂದ್ರೆ 20 ರೂಪಾಯಿ ಜಾಸ್ತಿ ಮಾಡ್ದು. ಕಾರಣ ಇಷ್ಟೇನೆ, ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ, ಮಟನ್ ಬೆಲೆ ಜಾಸ್ತಿ ಆಗಿರೋ ಕಾರಣ ನಾವು ಒಂದ್ 20 ರೂಪಾಯಿನ ಜಾಸ್ತಿ ಬರೀ 20 ರೂಪಾಯಿ, 20 ರೂಪಾಯಿ, 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಆಗ್ಬಿಟ್ಟದೆ ಮಟನ್ ಈಗ. ಹೌದು, ಅದರಿಂದ ನಾವು ಬರೀ 20 ರೂಪಾಯಿ ಮಾಡ್ದೋ ಮಾಡಿ ಅಷ್ಟಕ್ಕೆ ಜನ. ಅದಕ್ಕೂ ಅವರು ಮೊದ್ಲೇ ಆಗಿತ್ತು, ಅದಕ್ಕಿಂತನೂ ಜಾಸ್ತಿನೇ ಆಗವ್ರೆ. ಇನ್ನೂ ಜಾಸ್ತಿನೇ. ಕ್ರೌಡ್ ಅಂತ ಏನು ಕಮ್ಮಿ ಏನಿಲ್ಲ. ಎವ್ರಿ ಡೇ ಜಾಸ್ತಿನೇ ಆಗ್ತಾ ಐತೆ ಹೊರತು ಕಮ್ಮಿ ಇಲ್ಲ. ಸೋಮವಾರ ಒಂದು ರಜಾ ಒಂದ್ ಬಿಟ್ರೆ ಆ ಸೋಮವಾರ ದಿನ ಮಾಡ್ಬಿಡಿ ಸರ್ ಅತ್ತೆ ಬರ್ತೀವಿ ಅನ್ನೋ ಮಟ್ಟಿಗೆ ಜನಗಳು ಬಂದಿದ್ದಾರೆ. ಆ ತರ ಕ್ರೈಸ್ ಆಗ್ಬಿಟ್ಟಿದೆ. ಸೋಮವಾರ ದಿನ ನೀವು ರೆಸ್ಟ್ ತಗೊಳ್ಳಿ ಫಸ್ಟ್. ಅದಕ್ಕೆ ಒಂದಿನ ವೀಕ್ಲಿ ಆ ಮಟನ್ ಕೊಡೋರ್ಗು ರೆಸ್ಟೇನೆ, ನಾವು ಒಂದಿನ ಕೆಲಸಗಾರರಿಗೂ ರೆಸ್ಟ್ ಬೇಕು. ವೀಕ್ಲಿ ಒನ್ಸ್ ಬೇಕೇ ಬೇಕಲ್ವಾ. ಆದ್ರಿಂದ ಅದೊಂದಿನ ರಜಾ, ಸೋಮವಾರ ಮಂಡೇ ಅನ್ನೋದು ಒಂದು ರಜಾ. ಬೇಕಾದ್ರೆ ಕೆಲವೊಂದ್ ಟೈಮಲ್ಲಿ ಫೆಸ್ಟಿವಲ್ಸ್ ಬಂದಾಗ ಫೆಸ್ಟಿವಲ್ ಟೈಮಲ್ಲೂ ಮಾಡ್ಬಿಡಿ ಸರ್. ಒಂದೆರಡು ಬೇಸನಾರು ಹೋಗ್ತದೆ ಜನಗಳು. ಆ ತರ ಅವರೇ ದೂರದವ್ರಿಗಿಂತ ಲೋಕಲ್ ಆಗಿರೋರೇ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಲೋಕಲ್ಗಿಂತ ನಮ್ಗೆ ದೂರದವ್ರೆ ಜಾಸ್ತಿ. ನಮ್ಗೆ ದೂರದವ್ರೆ ನಾವು ಕ್ಯಾಪ್ಚರ್ ಮಾಡ್ಬೇಕು. ಎಲ್ಲಿಂದ ಬರ್ತಾರೆ ಸರ್ ಜನ? ಸರ್ ಈ ಕಡೆ ಬಂದು ಹೊಸಕೋಟೆ. ಹೊಸಕೋಟೆಗೆ ಬಿರಿಯಾನಿಗೆ ಫೇಮಸ್. ಅಲ್ಲಿ ಮಣಿ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿ ಅಂತ ಫೇಮಸ್ ಹೋಟೆಲ್ ಇದೆ. ವೀಕ್ಲಿ ಒನ್ಸ್ ತೆಗಿತಾರಂತೆ, ತುಂಬಾ ರಶ್ ಅಂತೆ. ಆತರ ಇರೋರು ಅಲ್ಲೆಲ್ಲ ನೋಡಿ ಆ ಟೇಸ್ಟ್ ಮಾಡಿ ಸರ್. ನಮ್ಗೆ ಅಲ್ಲೇನು ಆ ಸಮಾಧಾನ ಇಲ್ಲ. ನಾವು ಫುಡ್ಡಿಸು ಬರೀ ಪಲಾವ್ ತಿನ್ಬೇಕು, ಬಿರಿಯಾನಿ ತಿನ್ಬೇಕು ಅಂತ ಒಳ್ಳೊಳ್ಳೆ ಹೋಟ್ಲ್ ನೋಡ್ಬೇಕು ಅಂತ ಟೇಸ್ಟ್ ಹುಡುಕ್ತಾ ಇರೋರು ನಾವು. ಅಲ್ಲಿಂದ ಬಂದಿದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೆಲವು ಕಸ್ಟಮರ್ಗಳು ಆತರ ಹೇಳಿದ್ರು. ಸಂತೋಷ ಸರ್ ನೀವು ಬಂದದ್ದು, ನಮ್ಗೆ ಏನೋ ಗೊತ್ತಿಲ್ಲ, ನಿಮ್ಗೆ ಸಮಾಧಾನ ಆದ್ರೆ ಸಾಕು ಅಂತೆಲ್ಲ ಹೇಳಿ ಕಳ್ಸಿದೀವಿ. ನಿಮ್ಗೆ ಸಮಾಧಾನ ಬೇಕು, ನಿಮ್ ಸಮಾಧಾನ ಮಾಡೋದೇ ನಮ್ಮ ಮೇನ್ ಮುಖ್ಯವಾದದ್ದು. ಜನಗಳಿಗೋಸ್ಕರ ನೀವು ಸರಿ ಸಂತೃಪ್ತಿ ಆಗ್ಬೇಕು, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನೀವು ಅಲ್ಲಿಂದ ನಂಬ್ಕೊಂಡು ಬಂದಿರ್ತೀರಿ, ಏನ್ರಿ ಅದು ಮಳವಳ್ಳಿ ದಮ್ ಬಿರಿಯಾನಿ ಅಂತ ಅನ್ಕೊಂಡ್ ಬಂದಿರ್ತೀರಿ. ಅದು ಕರೆಕ್ಟ್ ಆಗಿದ್ದಾಗ ನಿಮ್ಗೆ ಅನ್ಸುತ್ತೆ ನಾ ಬಂದು ಸಂತೋಷ ಆಯ್ತು, ನಾನು ನೀವು ಕೊಟ್ಟಿರೋ ಫುಡ್ಗೆ ನಾನು ಕೊಡ್ತಿರೋ ದುಡ್ಡು ಸಾರ್ಥಕ ಅನ್ನೋ ಲೆವೆಲ್ ನೀವು ಹೋಗ್ಬೇಕು ಅನ್ನೋದೇ ವಿಚಾರ. ಆಮೇಲೆ ಈಗ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಟೋಕನ್ ತರ ಆಸ್ಪತ್ರೆಯಲ್ಲಿ 1 2 3 ಕರೀತಾರಲ್ಲ ಸರ್. ಯಾಕೆ ಅಂತಂದ್ರೆ
ಸ್ಟಾರ್ಟಿಂಗ್ 7-7:30 ರಶ್ ಆಗ್ಬಿಡ್ತದೆ. ಇನ್ನು ಪಲ್ಲವೇ ಕೊಟ್ಟಿರಲ್ಲ ನೋಡಿ. ಬೆಳಿಗ್ಗೆ 7:30 ಎಷ್ಟೊತ್ತಿಂದ ಶುರು ಆಗುತ್ತೆ ಸರ್ ಬೆಳಿಗ್ಗೆ? ಸರ್ ನಾವು ಏನಂತಂದ್ರೆ ಮಟನ್ ಬೇಗ ಬಂತು ಅಂದ್ರೆ 8 ಗಂಟೆಗೆ ಕೊಡಕ್ ಶುರು ಮಾಡ್ತೀವಿ. ಮಟನ್ ಸ್ವಲ್ಪ ಲೇಟ್ ಆಗೋಯ್ತು ಅಂತಂದಾಗ ಈಗೇನಾದ್ರೂ ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಗ್ಯಾಸ್ ಇದ್ದಾಗ ಏನ್ ಮಾಡ್ತಿದ್ವಿ, ಇದರಲ್ಲಿ ಕುಕ್ಕರ್ ಅಲ್ಲಿ ಮಟನ್ ಹಾಕಿ ಬೇಯಿಸ್ಕೊತಿದ್ವಿ. ಈಗ ಸೌದೆಲ್ಲೇ ಬೇಯ್ಬೇಕಲ್ವಾ, ಸ್ವಲ್ಪ ಲೇಟ್ ಇಳಿತೈತೆ, ಸ್ವಲ್ಪ ಲೇಟ್ ಆಗ್ತಿದೆ. ಅದರಿಂದ ಜನಗಳು ಏನಾದ್ರೂ ಮಾಮೂಲಿ ಏನಾಗಿ 7:30 ಬಂದು ನಿಂತ್ಕೋತಾರೆ. ಅಂದ್ರೆ ನಿಮ್ ಹೋಟೆಲ್ದು ಸೌದೆ ಒಲೆ ಬಿರಿಯಾನಿನೇ? ಸೌದೆ ಒಲೆನೆ ಈಗಿಂದಲ್ಲ, 28 ವರ್ಷದಿಂದನೂ ಸೌದೆ ಒಲೆನೆ ಮಾಡ್ತಾ ಇರೋದು. ಅಂದ್ರೆ ಈಗಲೂ ನಿಮಗೆ ಗ್ಯಾಸ್ ಇಲ್ಲದೆ ಆದ್ರೂ ನಿಮಗೆ ತೊಂದರೆ ಇಲ್ಲ, ನೀವು ಸೌದೆನೆ ಮಾಡೋದು. ಫಸ್ಟ್ ಒಂದ್ ಸಿಂಗಲ್ ಒಲೆ ಮಡಗಿದ್ವಿ, ಈಗ 3 ಒಲೆ ಆಗೈತೆ, ದೊಡ್ಡ ದೊಡ್ಡ ಒಲೆ. ಮೊದ್ಲು ಇರ್ಲಿಲ್ಲ ಪೋಸ್ಟ್, ನಾವು ಮೊದ್ಲು ವಿಡಿಯೋ ಮಾಡಿದಾಗ ಈಗ ಆಲ್ರೆಡಿ ಎಕ್ಸ್ಟ್ರಾ 2 ಒಲೆ. ನಮಗೇನೋ ಬೇಸರ ಅಂತಂದ್ರೆ ಹೊರಗಡೆ ಏನು ಎಮರ್ಜೆನ್ಸಿ ಬಂದಿರ್ತಾರೆ, ಕೆಲವೊಂದು ಟೈಮಲ್ಲಿ ಲೇಟ್ ಆಗೋಯ್ತದೆ, ಅವ್ರಿಗೆ ನಾವು ಇದ್ ಮಾಡ್ಲಿಲ್ವಲ್ಲ, ಒಂದು ಬೇಜಾರಾಗುತ್ತೆ. ಅಷ್ಟು ಬಿಟ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೊರಗಡೆಯವ್ರು ಯಾರು ಒಳಗಡೆಯವ್ರು ಯಾರು? ಯಾರು ಬಂದು ಹೊಂಟೋಗ್ಬಿಡ್ತಾರೆ ಕೆಲವರು. ಇನ್ನು ಲೇಟ್ ಆಗುತ್ತೆ ಅಂತ, ಈಗ ಲೇಟ್ ಆಗುತ್ತೆ 10 ನಿಮಿಷ ಅಂತ ನಮ್ಗೆ ಹೇಳಕ್ಕೆ ಆಗಲ್ಲ. ಅವ್ರಿಗೆ ಏನ್ ಬಂದ ತಕ್ಷಣ ಕೊಡ್ಬೇಕು ಅನ್ನೋ ಇದ್ರಲ್ಲಿ ಇರ್ತಾರೆ. ನಾವು ಅವ್ರಿಗೆ ಏನಂತಂದ್ರೆ ಅವ್ರ ನೀಡ್ಸ್ ಫಿಲ್ ಮಾಡ್ಬೇಕು ಅನ್ನೋ ಆಸೆ ನಮ್ಗೆ. ಒಬ್ಬ ಕಸ್ಟಮರ್ ನಮ್ಮ ಹೋಟ್ಲು ಬಂದವ್ರು ಹೊರಗೆ ಹೋಗಂಗಿಲ್ಲ, ಏನಾದ್ರು ತಿಂದು ಹೋಗ್ಲೇಬೇಕು, ಆ ರೀತಿ ಮಾಡ್ಬೇಕು ಅನ್ನೋ ವಿಚಾರ. ಸರ್ ಇಲ್ಲಿ ಮಟನ್ ಎಲ್ಲಿಂದ ತರ್ತೀರಾ ಸರ್ ನೀವು? ಮಟನ್ ಎಲ್ಲ ಸರ್ ಎಲ್ಲ ಗೊತ್ತಿರೋ ರಿಲೇಷನ್ ಅಲ್ಲೇ ತರೋದು, ಲೋಕಲ್ ಅಲ್ಲೇ ತರೋದು. ಅವರು 28 ವರ್ಷದಿಂದ ಅವರೇ ಕೊಡ್ತಾ ಇದಾರೆ. ಒಂದೇ ಕಡೆ ತಗೋತೀರಾ? ಒಂದೇ. ಏನೇನ್ ಐಟಮ್ ಸಿಗುತ್ತೆ ಸರ್ ನಮ್ಮಲ್ಲಿ ಸರ್ ಮಟನ್ ಪಲಾವ್ ಮೊದಲನೇದು, ಅದು ಫೇಮಸ್ ಆಗಿರುವಂತದ್ದು. ಎರಡನೇದು ಬಂದು ಮಧ್ಯಾಹ್ನಕ್ಕೆ ಬಂದು ಮುದ್ದೆ ರೈಸು. ಮುದ್ದೆ ರೈಸ್ಗೆ ಮಟನ್ ಕುರ್ಮಾ, ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್, ಈ 5 ಐಟಮ್ ಇರ್ತದೆ ಮುದ್ದೆ ರೈಸ್ಗೆ, ಜೊತೆಗೆ ವಿತ್ ಪಲಾವ್ ಇರ್ತದೆ. ಅಲ್ಲ ಮಧ್ಯಾಹ್ನದ ಒಂದ್ಸಲ ಸೈಡ್ ಇಟ್ಬಿಟ್ರೆ ಬೆಳಿಗ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನಮಗೆ ಮೇನ್ ನಮ್ ಫೋಕಸ್ ಬಂದು ಪಲಾವ್ ಕಡೆಗೆನೆ ಫೋಕಸ್. ಬೆಳಗಿನ ತಿಂಡಿಗೂ ಅದೇನೆ, ಮಧ್ಯಾಹ್ನ ಊಟಕ್ಕೂ ಅದೇನೆ. ಈಗ ಕೆಲವು ಬೆಳಿಗ್ಗೆ ಬಂದು ಆಲ್ರೆಡಿ ಆ ಕಸ್ಟಮರ್ ನಮ್ಮ ಹತ್ರ ಪಲಾವ್ ತಿನ್ಕೊಂಡು ಹೋಗಿರ್ತಾರೆ, ಬೆಳಿಗ್ಗೆ ತಿನ್ಕೊಂಡು ಹೋಗಿರ್ತಾರೆ, ಹೋದ್ರು ತಿರ್ಗಾ ಮಧ್ಯಾಹ್ನಕ್ಕೆ ಬಂದಿರ್ತಾರೆ. ಏನಕ್ಕೆ ಬಂದಿರ್ತಾರೆ ಅಂತ ಮುದ್ದೆ ರೈಸ್ ತಿನ್ಕೊಂಡು ಬೇರೆ ಏನಾದ್ರು ಸ್ಟಾರ್ಟರ್ಸ್ ತಿನ್ನೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಅದಕ್ಕೆ ಮುದ್ದೆ ರೈಸ್ ಮಾಡಿರ್ತೀವಿ, ಅವ್ರನ್ನೂ ನೋಡ್ಬೇಕು. ಜೊತೆ ಕೆಲವ್ರು ಏನ್ ಮಾಡ್ತಾರೆ, ಬೆಳಿಗ್ಗೆನೂ ಪಲಾವ್ ತಿಂತಾರೆ, ಮಧ್ಯಾಹ್ನನೂ ಪಲಾವ್ ತಿಂತಾರೆ. ಆ ಕಡೆನೂ ನೋಡ್ಬೇಕು. ನಮ್ಗೆ ಏನು ಅಂತಂದ್ರೆ ಪಲಾವ್ ಅನ್ನೋದು ಯಾವಾಗ್ಲೂ ಒಂದ್ ಸೈಡ್ ಇರ್ಲೇಬೇಕು ನಮ್ಮ ಹೋಟೆಲ್ ಅಲ್ಲಿ. ಮನೆ ಊಟ ಬಿಡಿಸ್ಬಿಟ್ಟಿದ್ರಿ ಎಷ್ಟೋ ಜನಗಳು ಎಲ್ಲ ಇಲ್ಲೇ ಬರ್ತಾರೆ. ಕೆಲವ್ರ ಹಂಗ್ ಬದಲಾವಣೆ ಆಗ್ಬಿಟ್ಟವ್ರು ಅನ್ಕೊಳ್ಳಿ. ಇಲ್ಲಿಂದ ಪಾರ್ಸಲ್ ತಗೋಬೋದವ್ರು ಹೆಣ್ತಿರು ಹೆಂಗಸರು ಮಕ್ಕಳಿಗೆ ಅನ್ಸುತ್ತೆ. ಎಲ್ಲೇ ಹೋದ್ರು ಪಲಾವ್ ಪಲಾವ್ ಪಲಾವ್. ಬರೀ ಗಂಡು ಮಕ್ಳೇ ನಿಂತಿರ್ತಾರೆ ಸರ್, ಗಂಡಸ್ರೇ ನಿಂತಿರ್ತಾರೆ, ಹೆಣ್ಮಕ್ಳು ಬರಕ್ಕೆ. ಈ ರಶ್ಗೆ ಲೇಡೀಸ್ ನಿಂತ್ಕೊಳಕ್ ಆಗಲ್ಲ, ಅದಕ್ಕೆ ಪಾರ್ಸಲ್ ಅದಕ್ಕೋಸ್ಕರ ಪಾರ್ಸಲ್ ತಗೊಂಡೋಗ್ಬಿಡ್ತಾರೆ. ಕೆಲವರು ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಫ್ರೀ ಇದ್ದ ಟೈಮಲ್ಲಿ ಫ್ಯಾಮಿಲಿ ಇದ್ರೆ ಫ್ಯಾಮಿಲಿನ ಬಂದು ಹೊರಗಡೆ ಟೇಬಲ್ ನಮ್ಮ ಮುಂದೆ ಆ ಕಡೆ ಸೈಡ್ ಅಲ್ಲೇ ಎರಡು ಚೇರ್ ಅಲ್ಲಿ ಕೂಡ್ಸ್ಕೊತೀವಿ. ನೀಟಾಗಿ ಅವ್ರಿಗೇನು ಯಾವುದೇ ಆದ ಬೇರೆ ರೀತಿ ಇದಾಗದ ರೀತಿ ನೋಡ್ಕೊಂಡು ಸರ್ವ್ ಮಾಡ್ತೀವಿ ನೀಟಾಗಿ. ಇದು ಟೋಕನ್ ಅಂದ್ರೆ ಯಾವ ತರ ಸರ್? ಟೋಕನ್ ಆರ್ಡರ್ ವೈಸ್ ನೀವು ಕೊಡೋದು? ಆರ್ಡರ್ ವೈಸ್ ಅಲ್ಲ ಸರ್. ಈಗ ಮುಂದೆ ಬಂದಿರ್ತಾರೆ, ಯಾರೋ ಫಸ್ಟ್ ಬಂದಿರ್ತಾರೆ, ಅವ್ರು ಒಂದ್ ಕೊಡ್ತೀವಿ. ಹಿಂದೆ ಬಂದ್ರೆ ನಾವು ಟೋಕನ್ ಅಲ್ಲಿ ನಂಬರ್ ಬರಲಿಲ್ಲ ಅಂತಂದ್ರೆ ನಾನ್ ಫಸ್ಟ್ ಬಂದೆ ಅಂತ ಅವ್ರವ್ರೆ ಜಗಳ ಆಗುತ್ತೆ. ಈ ಆಸ್ಪದ ಬೇಡ, ಈ ಜಗಳಕ್ಕೆ ಆಸ್ಪದ ಕೊಡಬಾರ್ದು ಅಂತ ಅಂದ್ಬಿಟ್ಟು ಈ ಟೋಕನ್ ಅಲ್ಲಿ ಏನ್ ಮಾಡ್ತೀವಿ, ಟೋಕನ್ ಹೊಡೆದ್ಬಿಟ್ಟು ಅದ್ರಲ್ಲಿ ನಂಬರ್ ಬರೀತೀವಿ. ಇವ್ರು 1, 2 ಅಂತ ಬರ್ಕೊಂಡು ಹೋಗಿರ್ತೀವಿ. ಇವ್ರು ಮುಂದೆ ಬಂದ್ರು 1ನೇವ್ರು, ಅವ್ರು 2ನೇವ್ರು, 3ನೇವ್ರು ಅಂತ. ಅದರಿಂದ ಯಾವ್ದೇ ಆದ ಜಗಳಗಳಿಗೆ ಆಸ್ಪದ ಇಲ್ಲ. ಇದೆಲ್ಲ ಬಿರಿಯಾನಿ ಮಾಡ್ತಿರಲ್ಲ ಸರ್, ಇದು ಬಿರಿಯಾನಿ ಪಲಾವ್ ಮಾಡ್ತಿರಲ್ಲ, ಇದೆಲ್ಲ ಕುಕ್ ಎಲ್ಲಿ ಅವರು ಸರ್ ಇಷ್ಟೊಂದು ಚೆನ್ನಾಗಿ ಟೇಸ್ಟ್ ಮಾಡಿ ಬರ್ತಾ ಇದೆ ಅಂತ ಹೇಳ್ತಾರೆ? ಇದು ಮೇನ್ ವಿಚಾರ. ಇದರಲ್ಲಿ ಬಂದು ಕುಕ್ಕು ನಮ್ಮ ಬಾಮ ಇದ್ದಾನೆ. ನೀವೇನಾಗ್ಬೇಕು ಸರ್ ಅವ್ರಿಗೆ? ನಾವು ಅವ್ರಿಗೆ ಅಳಿಯ, ನಮ್ಮ ಮಾವರ್ಗ ಅಳಿಯ. ಅಂದ್ರೆ ಎಲ್ಲ ಫ್ಯಾಮಿಲಿ ಅವರು ಸೇರಿ ಫ್ಯಾಮಿಲಿನೇ ಇರೋದು. ಅದಕ್ಕೆ ಇದನ್ನ ಇಲ್ಲಿ ಗಂಟೆ ನಮ್ಮ ಮಾವರು ಇದನ್ನ ಇದ್ ಮಾಡಿದ್ದು, ಹೋಟೆಲ್ ನ ಓಪನ್ ಮಾಡಿದ್ದು ಮೊದಲಿಗೆ. ಅವ್ರದೇ ಅಡಿಗೆ ಎಲ್ಲ ಇತ್ತು. ಅದಾದ್ಮೇಲೆ ನನ್ ಬಾಮ ಇದ್ದ ರೂಪೇಶ್ ಕುಮಾರ್ ಅಂತ ಹೇಳಿ, ಅವರು ಇದ್ ಮಾಡ್ತಾ ಅದ್ರಲ್ಲಿ ಪಳಿಗೆ ಅವ್ರ ಟೇಸ್ಟ್ಗೆನೆ ಈ ಟೋಟಲ್ ಇದು ಇದ್ ಮಾಡ್ತಾ ಇದ್ದೆ. ಬರೀ ಅವರು ಟೇಸ್ಟಿಂಗು ಅಡಿಗೆ ಮಾಡೋದನ್ನೇ ಗಮನಿಸ್ತಾ ಇರ್ತಾರೆ. ಅವ್ರದ್ದು ಬರೀ ಎವ್ರಿ ಡೇ ಅವ್ರದ್ದು ಏನಂತಂದ್ರೆ ಅದ್ರ ಕಡೆನೆ ಫೋಕಸ್ ಇರ್ತದೆ. ಎವ್ರಿ ಡೇ ಒಂದು ಯಾವ್ದಾರ ನ್ಯೂ ಟೇಸ್ಟ್ ಕೊಡ್ಬೇಕು, ಒಳ್ಳೆ ಟೇಸ್ಟ್ ಕೊಡ್ಬೇಕು. ಕಸ್ಟಮರ್ ಸಮಾಧಾನ ಇಲ್ದೇನೆ ಹೋಗ್ಬಾರ್ದು. ಪ್ರತಿ ದಿನನೂ ಯಾವ್ದಾರ ವಿಚಾರದಲ್ಲಿ ಅವ್ರು ಏನಂತಂದ್ರೆ ಆ ಕಡೆ ಫೋಕಸ್ ಮಾಡ್ತಾ ಇರ್ತಾರೆ ಟೇಸ್ಟ್ ಸಲುವಾಗಿ. ಅದರಿಂದ ಆ ಟೇಸ್ಟ್ ನ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದೇ ರೀತಿನೇ ಫಾಲೋಅಪ್ ಮಾಡ್ಕೊಳ್ತಾ ಇದಾರೆ. ಅದ್ರಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ. ಅದಕ್ಕೆ ಜನ ಆ ಟೇಸ್ಟ್ಗೋಸ್ಕರನೇ 28 ವರ್ಷ ಟೇಸ್ಟ್ ಏನಿತ್ತು ಈಗಲೂ ಆಗಿದೆ ಅಂತ ಅಂದ್ಬಿಟ್ಟು ಯಾವ ಕಡೆಗೂ ಹೋಗ್ತಾ ಇಲ್ಲ. ನಾವು ಇನ್ನೂ 50 ಅಲ್ಲ 100 ರೂಪಾಯಿ ರೈಸ್ ಮಾಡಿದ್ರು ಈ ಪಲಾವ್ ಟೇಸ್ಟ್ ಆಗಿದೆ ಅಂತ ಬಂದೇ ಬರ್ತಾರೆ ಜನ. ಈಗ ಪ್ಲೇಟ್ಗಳು ಮತ್ತೆ ಸ್ಟೀಲ್ ತಟ್ಟೆಗಳು, ಇಸ್ತ್ರಿಗಳು ಎಲ್ಲ ಇದೆ. ಆದ್ರೆ ನಿಮ್ಮಲ್ಲಿ ಒಂದು ವಿಶೇಷ ಏನಂತಂದ್ರೆ ಮರದ ಇದು ಒಂದು ವಿಚಾರ ಹೇಳ್ತೀನಿ ಕೇಳಿ. ಇದು ಇದೆ. ಇದ್ರಲ್ಲಿ ಏನು ಅಂತಂದ್ರೆ, ಈಗ ಪ್ಲೇಟ್ಸ್ ಕೊಡ್ತೀವಿ, ಅವ್ರ ಮನಸ್ಸಲ್ಲಿ ಕೆಲವರು ಲೋಕಲ್ ಅವ್ರಿಗೆ ಅದ್ರ ಬಗ್ಗೆ ಮಾತಾಡಲ್ಲ. ಹೇಳ್ತೀನಿ ಯಾವ್ದ್ರ ಬಗ್ಗೆ ಮಾತಾಡಲ್ಲ ಅಂತ. ಈ ಎಜುಕೇಟೆಡ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ಪ್ಲೇಟ್ ಅಂದ್ರೆ ಯಾವ ತರ ತೊಳೆದಿರ್ತಾರೋ, ಸ್ವಚ್ಛವಾಗಿ ತೊಳೆದಿರ್ತಾರ, ಆ ಕ್ಲೀನ್ ಬಗ್ಗೆ ಯೋಚನೆ ಮಾಡ್ತಾರೆ. ಕ್ಲೀನ್ ಬಗ್ಗೆ ಯೋಚನೆ ಮಾಡಿ ಅವ್ರ ಮನಸ್ಸಿಗೆ ಬೇರೆ ತರ ಅಳುಕಾಗುವಂತದ್ದು ಇರ್ತದೆ. ಸೊ ಅದರಿಂದ ಈಗ ನಾವು ಎಲ್ಲೆಲ್ಲಿ ಕೊಟ್ಟಾಗ ಅದ್ರಲ್ಲಿ ಯಾವ್ದೇ ಆದ ಅಳ್ಕಿಲ್ಲ, ಏನ್ ತೊಳಿಬೇಕಾದ್ದೇನಿಲ್ಲ, ತೊಳೆದು ಕೊಡುವಂತದ್ದೇನಿಲ್ಲ, ರೆಡಿ ಆಗಿರ್ತದೆ, ರೆಡಿಯಲ್ಲಿ ಕೊಡ್ತೀವಿ. ಅಂದ್ರೆ ಹಿಂದೆ ನೀರ್ ಹಾಕೋತಾರೆ, ಇದ್ ಮಾಡ್ಕೋತಾರೆ. ಹೊರಗಿರ ಮಾಡಿದಾಗ ಆಲ್ದೆಲೆ ಹಾಸ್ಕೊಂಡು ಈಸ್ಕೊ ಊಟ ಮಾಡೋರು, ಎಂತಂದ್ ಎಲೆಗಳಲ್ಲಿ ತಿನ್ನೋರು. ಆದ್ರೆ ಇಂಥ ತಂತ್ರಜ್ಞಾನ ಕಾಲ ಬಂದಿರೋ, ವಿಜ್ಞಾನ ಬಂದಿರೋ, ಬರೀ ಇನ್ನೂ ಆಲ್ದೆಲೆ ನಾವು
ಆಗಿನ ಕಾಲದನ್ನೇ ನಾವು ಈಗಲೂ ಫಾಲೋ ಅಪ್ ಮಾಡ್ತಾ ಇರೋದು ಸರ್. ಆ ಹಳೇದೇ ಈಗ ಓಲ್ಡೇ ಅದು ಆರೋಗ್ಯ ದೃಷ್ಟಿಲಿ ಒಳ್ಳೆದು. ಆರೋಗ್ಯ ದೃಷ್ಟಿಲಿ ಒಳ್ಳೇದು, ಮತ್ತೆ ಟೇಸ್ಟ್ ಇರ್ತದೆ. ವಿಚಾರ ಅದ್ರಲ್ಲಿ ಏನಂತಂದ್ರೆ ತಿನ್ನೋದ್ರಿಂದ. ತಿನ್ನೋದ್ರಿಂದ ಟೇಸ್ಟ್ ಇರ್ತದೆ. ಆ ಟೇಸ್ಟು ಹಳೇದು ಆ ಸಂಪ್ರದಾಯದ ಬಂದ್ರೆ ಆಟೋಮೆಟಿಕ್ ಅದು ಕೊಟ್ಟಾಗ ಎಲ್ಲ ಅವ್ರಿಗೆ ಒಂಥರ ಮನ್ಸಲ್ಲೇ ಫೀಲೇ ಚೇಂಜ್ ಆಗೋಯ್ತದೆ. ಬೇರೆ ತರ ಯಾಕಂದ್ರೆ ಈಗ ನೀವು ಆಳದ ಎಲೆ ಇದೆಯಲ್ಲ, ಅದು ಬಿಟ್ಟೋಗಿರೋ ಸಂಸ್ಕೃತಿ, ಅದನ್ನ ಉಳಿಸುವ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ಅವ್ರಿಗೊಂದು ಉದ್ಯೋಗ ಕೂಡ ಕೊಡ್ತಾ ಇದೀರಿ. ಹೌದು ಹೌದು. ಅದು ಏನು ಅಂತಂದ್ರೆ ಸರ್ ಕೊಡ್ತಿದೀವಿ. ಜೊತೆಗೆ ಏನು ಅಂತಂದ್ರೆ ಅದು ನಮ್ಗೆ ವರ್ಷಕ್ಕೆ ಒಂದ್ 4 ತಿಂಗಳು 5 ತಿಂಗಳು ಸಿಗುತ್ತೆ ಅದು ನಮ್ಗೆ ಎಲೆ. ಅದು ಸೀಸನ್ ಅಲ್ಲೇ ಸಿಗುವಂತದ್ದು. ಅದಾದ್ಮೇಲೆ ಎಲೆ ಉದ್ರೋಗುವಂತದ್ದು ಎಲ್ಲ ಇರ್ತದೆ. ಅವಾಗ ಏನ್ ಮಾಡ್ತೀರಾ? ಅವಾಗ ಏನು ಅಂತಂದ್ರೆ ಇಸ್ತ್ರಿ ಎಲ್ಲ ಇದೆ, ಈಗೆಲ್ಲ ಪ್ರೆಸ್ಸಿಂಗ್ ಇಸ್ತ್ರಿ ಎಲ್ಲ ಇದೆ. ಇಸ್ತ್ರಿ ಎಲ್ಲ ಕೊಡ್ತೀವಿ. ಎರಡು ಇದ್ದೇ ಇರ್ತದೆ. ಯಾವಾಗ್ಲೂ 1000 ಅಂತ ತಂದು ಇಟ್ಕೊಂಡಿರ್ತೀವಿ. 2 ಬಂಡಲ್ ಇಟ್ಕೊಂಡಿರ್ತೀವಿ. ಇದು ಬಂದಾಗ ಇದ್ರಲ್ಲಿ ಕೊಡ್ತೀವಿ, ಅದಿದ್ದಾಗ ಅದ್ರಲ್ಲಿ ಕೊಡ್ತೀವಿ. ಸರ್ ಎಲ್ಲರೂ ಬಂದು ನನಗೆ ಅಂತ ಟೋಕನ್ ಹಿಡ್ಕೊಂಡು ನಿಂತಿರ್ತಾರೆ. ಆದ್ರೆ ಬೆಂಕಿ ಅವೇ ಅಲ್ಲೇ ಹೊಡಿತಾ ಇರುತ್ತೆ ನಿಮಗೆ, ಬೆಂಕಿ ಸೌದೆ ಒಲೆದು. ಆದ್ರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ಳೋದೇನೆ ಕೊಡ್ತಾ ಇರ್ತೀವಿ. ಸರ್ ಬೇಜಾರ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಕಸ್ಟಮರ್ ಬರಲ್ಲ. ಅವರು ಬೇಜಾರಿಲ್ದ ಆ ರಶಲ್ಲಿ ನಿಂತ್ಕೊಂಡು ಅವ್ರು ತಗೊಂಡ್ ಹೋಗ್ಬೇಕಾದ್ರೆ ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು? ಅವರಿಂದನೇ ಅವ್ರು ಬಂದಿರ್ತಾರೆ, ಅವ್ರು ಬೇಗ ಕಳ್ಸ್ಕೊಡ್ಬೇಕೆಲ್ಲ ಹೊರಗೋಬೇಕು ಅನ್ನೋ ಪರಿಸ್ಥಿತಿ ಇರ್ತದೆ. ಆದಷ್ಟು ಬೇಗ ಕೊಡೋಕೆ ಪ್ರಯತ್ನ ಮಾಡ್ತೀವಿ ನಂಬರ್ ಪ್ರಕಾರ. ಯಾಕಂದ್ರೆ ಯಾರಿಗೂ ಬೇಸರ ಮಾಡಂಗಿಲ್ಲ ಇಲ್ಲಿ. ಈಗ ನಾನ್ ಬಂದೆ ಫಸ್ಟ್ ನೀ ಬಂದೆ ಅಂತಾರೆ, ಏನಿಲ್ಲ ಇರಿ ಒಂದ್ 2 ನಿಮಿಷ ಹೋಗ್ಲಿ ಏನಾಗ್ತು ಅಂತ ಅಂದ್ಬಿಟ್ಟು ಹೇಳಿ ಸಮಾಧಾನದಿಂದ ಮಾತಾಡಿ ಇರಿ 1 ನಿಮಿಷ ಕೊಡ್ತೀನಿ ಅಂತ ಹೇಳಿ ಒಬ್ಬರಲ್ಲ, ನಿಮ್ ಜೊತೆಲಿ ಇರೋ ಕೊಡುವ 3-4 ಜನ ಎಲ್ಲರೂ ಕೂಡ ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬೇಜಾರಾದ್ರೆ ಬೇರೆ ಕಡೆ ಒಂದ್ ರೀತಿ ರೇಗಾರ ಮಾತಾಡ್ಬಿಡ್ದೆ, ಇರ್ರಿ ಹಂಗೆ ಹಿಂಗೆ ಅಂತ ಹೇಳಿ ಬೇಜಾರ್ ಮಾಡಿದ್ರೆ ಸರ್ ಅವ್ರು ಮತ್ತೊಂದ್ಸಲ ನಾವು ಬೇಜಾರ್ ಮಾಡಿದ್ರೆ ನೆಕ್ಸ್ಟ್ ಬರಕಿಲ್ಲ ಕಸ್ಟಮರ್. ನಾವು ಕಸ್ಟಮರ್ ಜೊತೆ ನಾವು ಅನ್ಯೂನ್ಯವಾಗಿರ್ಬೇಕು. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಕು. ಅವ್ರ ಜೊತೆ ನಾವು ಬಾಂಡಿಂಗ್ ಆಗಿರ್ಬೇಕು ಅಲ್ವರಾ? ಈಗ ಬಂದ ಇಲ್ಲಿ ಏನೋ ಒಂದ್ ಇದಕ್ ಬರ್ತಾರೆ ಅಂದ್ರೆ ಅವ್ರ ಸರ್ವಿಸ್ ಹೇಗಿರುತ್ತೆ ಅಂತ ನೋಡಕ್ ಕೆಲವ್ರು ಬಂದಿರ್ತಾರೆ, ಸರ್ವಿಸ್ ನೋಡಕ್ ಬಂದಿರ್ತಾರೆ. ಸೊ ನಾವು ಅವ್ರ ಜೊತೆ ಯಾವ ತರ ರಿಪ್ಲೈ ಮಾಡ್ತೀವಿ, ಅವ್ರು ಮಾತಾಡುವಂತ ಇದಕ್ಕೆ ನಾವ್ ಏನ್ ರಿಪ್ಲೈ ಮಾಡ್ತೀವಿ ಅದು ಒಂದು ಪಾಯಿಂಟ್ ಆಗಿರ್ತದೆ ನಮ್ಗೆ. ಅವ್ರು ಬೇಜಾರ್ ಮಾಡ್ಕೋತಾರ ಇಲ್ವೋ, ಬೇಜಾರ್ ಯಾವ ಕರೆಕ್ಟಾಗಿ ಕೊಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಇದ್ ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಕಸ್ಟಮರ್ ಜೊತೆ ನಾವು ಯಾವತ್ತು ಸಮಾಧಾನದಿಂದ ಮಾತಾಡಿ ಅವ್ರಿಗೂ ಬೇಜಾರಾಗದ ರೀತಿ ನಾವು ಸರ್ವಿಸ್ ಕೊಡ್ಬೇಕು ಅನ್ನೋದೇ ವಿಚಾರ. ಅಂದ್ರೆ ಈ ಪಾರ್ಸಲ್ ಏನು ಎಕ್ಸ್ಟ್ರಾ ರೇಟ್ ಏನಿಲ್ಲ? ಪಾರ್ಸಲ್ಗೆ ಏನಿಲ್ಲ ಸರ್, ಯಾವುದೇ ಆದ ಚಾರ್ಜಸ್ ಏನಿಲ್ಲ. ಪಾರ್ಸಲ್ಗೂ ಅಷ್ಟೇ, ಇಲ್ಲಿ ತಗೊಂಡ್ರು ಅಷ್ಟೇನೆ ಒಂದೇ ಆಗಿರ್ತದೆ. ಈಗ ಹಾಫ್ ಬಂದು 140, ಫುಲ್ ಬಂದು 260. 260 ಅಂದ್ರೆ ಬಂದವರೆಲ್ಲರೂ ಕೂಡ ಬರೀ ಹಾಫೇ ತಗೋತಾರೆ. ಹಾಫೇ ಎನಫ್ ಆಗಿರ್ತದೆ ಸರ್, ಅವ್ರು ಸಾಕಾಗಿರ್ತದೆ. ಕೆಲವರು ಅದನ್ನ ಹಾಫ್ನೇ ಬಿಟ್ಬಿಟ್ಟು ಹೋಗ್ತಾರೆ. ಯಾಕೆಂತಂದ್ರೆ ಕ್ವಾಲಿಟಿ ಅನ್ನೋದಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಕೆಲವರು ಪಾರ್ಸಲ್ ಮಾಡಿಸ್ಕೊಂಡು ಪಾರ್ಸಲ್ ಮಾಡಿ ಬಿಡಬಾರ್ದು, ಅದನ್ನ ತಿನ್ಬೇಕು ಅಂತ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾರೆ. ಮನೆಗಾರ ತಗೊಂಡು ಆಯ್ತು ಸರ್, ತುಂಬಾ ಧನ್ಯವಾದ. ಈ ಬಿಸಿಲು ಕೂಡ ನೀವು ಬಂದಿದ್ದೀರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಆಯ್ತು ಬನ್ನಿ.